ಜನವರಿ 10ರಿಂದ ಆರೋಗ್ಯ ಸೇವೆ ಮತ್ತು ಫ್ರಂಟ್ ಲೈನ್ ವಾರಿಯರ್ಸ್ಗೆ ಬೂಸ್ಟರ್ ಡೋಸ್ ನೀಡಲಿದ್ದು ವೈದ್ಯರ ಸಲಹೆ ಮೇರೆಗೆ ಬೂಸ್ಟರ್ ಡೋಸ್ ಸಿಗಲಿದೆ. 60ಕ್ಕಿಂತ ಹೆಚ್ಚು ವಯಸ್ಸಿನವರು 3ನೇ ಡೋಸ್ ಪಡೆಯಬೇಕಾದರೆ 2ನೇ ಡೋಸ್ ಲಸಿಕೆ ಪಡೆದ 9 ತಿಂಗಳ ಅಂತರ ಇರಬೇಕಾಗುತ್ತೆ. ಕೇಂದ್ರ ಆರೋಗ್ಯ ಇಲಾಖೆ ಲಸಿಕೆ ಬಗ್ಗೆ ಮಾರ್ಗಸೂಚಿಯನ್ನು ಹೊರಡಿಸಿದ್ದು ಇದರಲ್ಲಿ ಲಸಿಕೆ ಅಂತರದ ಬಗ್ಗೆ ಮಾಹಿತಿ ಇದೆ. ಚುನಾವಣೆ ನಡೆಯುವಂತಹ ರಾಜ್ಯಗಳಲ್ಲಿ ಕೋವಿಡ್ ಲಸಿಕೆ ತ್ವರಿತಗೊಳಿಸಿ ಅಂತ ಕೇಂದ್ರ ಸರ್ಕಾರಕ್ಕೆ ಚುನಾವಣಾ ಆಯೋಗ ಸೂಚಿಸಿದೆ. ಚುನಾವಣೆ ಎದುರಿಸಲಿರುವಂತಹ ರಾಜ್ಯಗಳಲ್ಲಿ ಕೋವಿಡ್-19 ಲಸಿಕೆ ಹಾಕೋದನ್ನು ವೇಗಗೊಳಿಸಿ ಅಂತ ಕೇಂದ್ರ ಚುನಾವಣಾ ಆಯೋಗ ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿದೆ. ಚುನಾವಣೆ ನಡೆಯುವಂತಹ ರಾಜ್ಯಗಳಲ್ಲಿ ಪ್ರತಿಯೊಬ್ಬರೂ ಸಂಪೂರ್ಣವಾಗಿ ಲಸಿಕೆಯನ್ನ ಹಾಕಿಸಿಕೊಂಡಿರುವುದನ್ನು ಖಚಿತಪಡಿಸಿಕೊಳ್ಳುವುದು ನಮ್ಮ ಪ್ರಮುಖ ಗುರಿಯಾಗಿದೆ ಅಂತ ಆಯೋಗ ಹೇಳಿದೆ. 2022ರಲ್ಲಿ ಗೋವಾ, ಮಣಿಪುರ, ಉತ್ತರಾಖಂಡ್, ಉತ್ತರ ಪ್ರದೇಶ ಮತ್ತು ಪಂಜಾಬ್ನಲ್ಲಿ ಚುನಾವಣೆ ನಡೆಯಲಿದೆ. ಚುನಾವಣಾ ರ್ಯಾಲಿ ಪ್ರಚಾರದಲ್ಲಿ ಮತ್ತಷ್ಟು ಸೋಂಕು ಹೆಚ್ಚಾಗುವ ಸಾಧ್ಯತೆ ಇರೋದರಿಂದ ಚುನಾವಣಾ ಆಯೋಗ ಕಳವಳವನ್ನು ವ್ಯಕ್ತಪಡಿಸಿದೆ. ರಾಜ್ಯದಲ್ಲಿ ನಿನ್ನೆ 289 ಕೊರೋನಾ ಕೇಸ್ಗಳು ಕನ್ಫರ್ಮ್ ಆಗಿದೆ. ಕೋವಿಡ್ ಸೋಂಕಿಗೆ 24 ಗಂಟೆಗಳಲ್ಲಿ 4 ಸಾವನ್ನಪ್ಪಿದ್ದಾರೆ. 254 ಮಂದಿ ಗುಣಮುಖರಾಗಿ ವಿವಿಧ ಆಸ್ಪತ್ರೆಗಳಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಲ್ಲಿ 172 ಕೇಸ್ ಪತ್ತೆಯಾಗಿದ್ದು 2 ಸಾವು ದಾಖಲಾಗಿದೆ. ರಾಜ್ಯದಲ್ಲಿ ಪಾಸಿಟಿವಿಟಿ ದರ %0.49ರಷ್ಟಿದ್ದು ಸಾವಿನ ಪ್ರಮಾಣ %1.38ರಷ್ಟಿದೆ. 10 ವರ್ಷಗಳ ನಂತರ ಹುಬ್ಬಳ್ಳಿಯಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ. ಇವತ್ತಿನಿಂದ 2 ದಿನಗಳ ಕಾಲ ನಡೆಯಲಿರುವಂತಹ ಕಾರ್ಯಕಾರಿಣಿಗೆ ಭರದ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಹುಬ್ಬಳ್ಳಿಯ ಖಾಸಗಿ ಹೋಟೆಲ್ನಲ್ಲಿ ನಡೆಯಲಿರುವಂತಹ ಕಾರ್ಯಕಾರಿಣಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಚಾಲನೆಯನ್ನು ನೀಡಲಿದ್ದಾರೆ. ವಾಣಿಜ್ಯ ನಗರಿ ಬ್ಯಾನರ್ ಬಂಟಿಂಗ್ಗಳಿಂದ ರಾರಾಜಿಸ್ತಾ ಇದೆ. ವಾಣಿಜ್ಯ ನಗರಿ ಹುಬ್ಬಳ್ಳಿ ಕೇಸರಿಮಯವಾಗಿದೆ. ರಾಜ್ಯದ ಮೂಲೆ ಮೂಲೆಗಳಿಂದ ಕಾರ್ಯಕಾರಿಣಿಗೆ ಬರುವಂತಹ ನಾಯಕರಿಗೆ ಭವ್ಯ ಸ್ವಾಗತವನ್ನು ಕೋರಲಾಗಿದೆ. ಇನ್ನು ನಾಳೆ ಸಮಾರೋಪ ಸಮಾರಂಭ ನಡೆಯಲಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಪ್ರವಾಸ ರದ್ದಾಗಿದ್ದು ಉಳಿದಂತೆ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಮತ್ತಿತರರು ಪಾಲ್ಗೊಳ್ಳುತ್ತಾರೆ. ಸಿಎಂ ಬಸವರಾಜ ಬೊಮ್ಮಾಯಿ 2 ದಿನಗಳ ಕಾಲ ಹುಬ್ಬಳ್ಳಿ ಪ್ರವಾಸದಲ್ಲಿ ಇರ್ತಾರೆ. 2 ದಿನಗಳ ಕಾಲ ಬಿಜೆಪಿ ಕಾರ್ಯಕಾರಿಣಿ ಸಭೆ ಹಿನ್ನೆಲೆಯಲ್ಲಿ ಇವತ್ತು ಹಾಗೆಯೇ ನಾಳೆ ಸಿಎಂ ಹುಬ್ಬಳ್ಳಿಯಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಇವತ್ತು ಬೆಳಗ್ಗೆ 9:45ಗೆ ಬೆಂಗಳೂರಿಂದ ಹುಬ್ಬಳ್ಳಿಗೆ ಪ್ರಯಾಣ ಬೆಳೆಸುತ್ತಾರೆ. ರಾಜ್ಯ ಕಾರ್ಯಕಾರಿಣಿ ಸಭೆಗೆ ಚಾಲನೆ ಕೊಡುತ್ತಾರೆ. ನಾಳೆ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರಗಳಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾಗೆ ಸಂಜೆ ಧಾರವಾಡ, ಹಾವೇರಿ ಮತ್ತು ಗದಗ ಜಿಲ್ಲೆಗಳ ಶಕ್ತಿ ಕೇಂದ್ರಗಳ ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಾರೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬದಲಾವಣೆ ಕೇವಲ ಊಹಾಪೋಹ. ಮುಂದಿನ ಚುನಾವಣೆಯನ್ನು ಬೊಮ್ಮಾಯಿ ನೇತೃತ್ವದಲ್ಲೇ ನಡೆಸಲಾಗುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ ನಗರಕ್ಕೆ ಆಗಮಿಸಿರುವಂತಹ ಅರುಣ್ ಸಿಂಗ್ ಸಿಎಂ ಬೊಮ್ಮಾಯಿಗೆ ಬಹುಪರಾಕ್ ಹೇಳಿದ್ದಾರೆ. ಸಿಎಂ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬೊಮ್ಮಾಯಿ ಅತ್ಯಂತ ಪ್ರಾಮಾಣಿಕ, ಸಜ್ಜನ ರಾಜಕಾರಣಿ ಅಂತ ಹೇಳಿದ್ದಾರೆ. This is the only hypothetical question, imaginary question. The CM is doing wonderful work. He is very seasoned, very simple, very humble and honest person. He is very honest person. The government is functioning for the welfare of the Karnataka people. I can tell you only one thing, that he is our CM, he will remain our CM, will contest the election under his leadership. ಇನ್ನು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬೆಳಗಾವಿಯಲ್ಲಿ ಬಿಜೆಪಿ ಅಧಿಕೃತ ಅಭ್ಯರ್ಥಿಗೆ ಸೋಲು ವಿಚಾರಕ್ಕೆ ಬಿಜೆಪಿ ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ ಅಧಿಕೃತ ಅಭ್ಯರ್ಥಿ ಗೆಲ್ಲಲೇಬೇಕಾಗಿತ್ತು, ಆದರೆ ನಮ್ಮ ಅಭ್ಯರ್ಥಿ ಸೋತಿದ್ದಾರೆ. ಈ ಕುರಿತು ಸಮೀಕ್ಷೆ ಮಾಡಲಾಗುತ್ತೆ, ಅದಕ್ಕಾಗಿ ಸಮಿತಿಯೊಂದನ್ನು ನೇಮಕ ಮಾಡಲಾಗುತ್ತೆ. ಖಂಡಿತ ಈ ಬಗ್ಗೆ ಗಮನ ಹರಿಸಲಾಗುತ್ತೆ ಅಂತ ಹೇಳಿದ್ದಾರೆ. Hypothetical question, imaginary question. The CM is doing wonderful work. He is very seasoned, very simple. ಮೇಕೆದಾಟು ಯೋಜನೆಗಾಗಿ ಡಿಕೆ ಶಿವಕುಮಾರ್ ಪಾದಯಾತ್ರೆ ವಿಚಾರ ಸಂಬಂಧ ಹಾಸನದಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಮುಖಂಡರು ಯಾವ ಮುಖ ಇಟ್ಕೊಂಡು ರಾಜ್ಯದ ಜನರ ಮತ ಕೇಳ್ತಾರೆ, ನಮ್ಗೇನ್ ಪ್ರಯೋಜನ ಆಗಲ್ಲ ಅಂತ ಕೃಷ್ಣ ಬಿಟ್ರು, ಉತ್ತರ ಕರ್ನಾಟಕದವರನ್ನ ಬಿಟ್ರು, ಕೃಷ್ಣ ಬಿಟ್ಟು ಮೇಕೆದಾಟು ಇಟ್ಕೊಂಡಿದ್ದಾರೆ. ಮೇಕೆ ಕರ್ಕೊಂಡು ಬರ್ತಾರೋ ನೀರು ತರ್ತಾರೋ ಗೊತ್ತಿಲ್ಲ. ಜನ ಇವರಿಗೆ 50 ಕುರಿ ಕೊಡೋದು ಒಳ್ಳೇದು. ಇದು ಚುನಾವಣೆ ಗಿಮಿಕ್, ಹೆಚ್ಚು ದಿನ ಗಿಮಿಕ್ ರಾಜಕಾರಣ ನಡೆಯಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. 5 ವರ್ಷ ಬಿಜೆಪಿ, 5 ವರ್ಷ ಕಾಂಗ್ರೆಸ್ಸು ಮಾಡಬೇಡಿ ಅಂತ ಇಟ್ಕೊಂಡಿದ್ವಾ. ಈಗ ಏನಾಯ್ತು, ಕೃಷ್ಣ ಬಿಟ್ಟರು, ಉತ್ತರ ಕರ್ನಾಟಕದವ್ರು ಬಿಟ್ಟಾಗೋಯ್ತು. ಅಲ್ಲೇ ಪ್ರಯೋಜನ ಆಗ್ತಿಲ್ಲ ನಮಗೆ ಹೇಳಿ ಕೃಷ್ಣ ಅಂತೇಳಿ ಮುಗೀತಲ್ಲ.
ಇವತ್ತುವರೆಗೆ ದೇವೇಗೌಡರು ಏನು ಮಾಡಿದ್ರು, ಕೃಷ್ಣಾಗೆ ಏನು ಮಾಡಿದ್ರು, ಬೆಂಗಳೂರು ನಗರ ಕುಡಿಯೋ ನೀರಿಗೆ ಏನು ಮಾಡಿದ್ರು, ಕಾವೇರಿಗೆ ಏನು ಮಾಡಿದ್ರು, ಈಗೇನೈತೆ ಮೇಕೆದಾಟು ಕೃಷ್ಣ ಬಿಟ್ಟಾಗೋಯ್ತು. ಉತ್ತರ ಕರ್ನಾಟಕದ ಕಡೆಗೆ ಹೋಗಿ ಇವ್ರದ್ದೇನಿಲ್ಲ ಅಂತೇಳಿ ಈಗ ಮೇಕೆದಾಟು ಇಟ್ಕೊಂಡವ್ರೆ. ಆ ಮೇಕೆದಾಟು ಎಲ್ಲಿ ಮೇಕೆ ಕರ್ಕೊಬತ್ತಾರೋ ಅಥವಾ ಆ ಡ್ಯಾಮಿಂದ ಇತ್ತಂತಾರೋ ಗೊತ್ತಿಲ್ಲಪ್ಪ. ಇದು ಚುನಾವಣೆಯ ಒಂದು ಗಿಮಿಕ್ಸ್. ಮಂಡ್ಯದಲ್ಲಿ ನಡೆಯುತ್ತಿರುವ ಗಣಿಗಾರಿಕೆ ಬಗ್ಗೆ ಅಧಿಕಾರಿಗಳ ಜೊತೆ ಜನಪ್ರತಿನಿಧಿಗಳು ಸಭೆಯನ್ನು ನಡೆಸಿದ್ದಾರೆ. ಈ ವೇಳೆ ಗಣಿ ಅಧಿಕಾರಿಗೆ ಶಾಸಕರು, ಸಂಸದೆ ಹಿಗ್ಗಾಮುಗ್ಗಾ ತರಾಟೆ ತಗೊಂಡಿದ್ದಾರೆ. ಹಿರಿಯ ಭೂವಿಜ್ಞಾನಿ ಸಭೆಗೆ ಅನಾರೋಗ್ಯ ನೆಪದಲ್ಲಿ ಗೈರಾಗಿದ್ದು ಅವರ ಬದಲು ಇನ್ನೊಬ್ಬ ಭೂವಿಜ್ಞಾನಿ ಆಗಮಿಸಿದರು. ನಾಗಮಂಗಲ ಶಾಸಕ ಕೆ ಸುರೇಶ್ ಗೌಡ ಅಧಿಕೃತ ಅನಧಿಕೃತ ಗಣಿಗಳ ಮಾಹಿತಿ ಕೇಳಿದಾಗ ಅಧಿಕಾರಿ ತಡವರಿಸಿದ್ದಾರೆ. ಈ ವೇಳೆ ಮಧ್ಯಪ್ರವೇಶ ಮಾಡಿದ ಶಾಸಕ ಡಾಕ್ಟರ್ ಕೆ ಅನ್ನದಾನಿ, ನಿಮ್ಮ ಡೆಸಿಗ್ನೇಷನ್ ಏನು, ಜಿಯಾಲಜಿಸ್ಟ್ಗಳ ಕೆಲಸ ಏನು, ಸರಿಯಾದ ಮಾಹಿತಿ ತರದೆ ಸಭೆಗೆ ಯಾಕೆ ಬರ್ತೀರಾ ಅಂತ ಕ್ಲಾಸ್ ತಗೊಂಡಿದ್ದಾರೆ. ಸುಳ್ಳು ಮಾಹಿತಿ ನೀಡುವವರನ್ನ ಸಸ್ಪೆಂಡ್ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ದಿಶಾ ಸಭೆಯಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಗಣಿ ಇಲಾಖೆ ಅಧಿಕಾರಿಯನ್ನ ತರಾಟೆಗೆ ತಗೊಂಡಿದ್ದಾರೆ. ಗಣಿಗಾರಿಕೆಯಿಂದ ಯಾಕೆ ರಾಜಧನ ವಸೂಲಿ ಮಾಡ್ತಾ ಇಲ್ಲ, ಬರೀ ನೋಟಿಸ್ ಕೊಟ್ರೆ ಹಣ ಕಟ್ಟೋದು ಯಾರು, ಬಡವರು ₹100 ಲೈಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಲೈನ್ ಕಟ್ ಮಾಡ್ತಾರೆ, ಆದ್ರೆ ಕೋಟಿ ಕೋಟಿ ಕಟ್ಟದವರಿಗೆ ಬರೀ ನೋಟಿಸ್ ಕೊಡ್ತಾ ಇದ್ದೀರಾ. ಮಂಡ್ಯ ಜಿಲ್ಲೆಯಲ್ಲಿ ಕೆಲಸ ಮಾಡದ ಏಕೈಕ ಇಲಾಖೆ ಅಂದ್ರೆ ಗಣಿ ಇಲಾಖೆ ಅಂತ ಗರಂ ಆಗಿದ್ದಾರೆ. ಒಂದು 1000 ಕ್ರೆಡಿಟ್ ಕಾರ್ಡ್ ಅಲ್ಲಿ ಲೇಟ್ ಆಗಿ ಏನಾದ್ರು ಪೇ ಮಾಡಿದ್ರೆ ಅದಕ್ಕೆ ಬ್ಯಾಂಕ್ ಅವರು ಆಕ್ಷನ್ ತಗೋತಾರೆ. ₹1,000 ನೀವು ಬರೀ ನೋಟಿಸ್ ಕಳಿಸಿದ್ರೆ ಯಾರು ಅಕೌಂಟಬಲ್ ಅಂದ್ರೆ ಉಳಿದಿರುವಂತಹ